ಬೇರೆ ಬೇರೆ ಕಾರಣಗಳಿಗೆ ನಾವು ಅವ್ರುಗಳನ್ನ ಒಪ್ಕೋಬೋದು, ಒಪ್ಕೊಳ್ದೇ ಇರಬಹುದು. ಮುನಿರತ್ನ ಆಗಲಿ, ಜಮೀರ್ ಅಹ್ಮದ್ ಆಗಲಿ, ಅಥವಾ ರಾಕ್ಲೈನ್ ವೆಂಕಟೇಶ್, ಅವರೆಲ್ಲ ತೀರಾ ಹತ್ತಿರ. ಆ ಥರ ಇನ್ನೂ ಬೇರೆ ಬೇರೆಯವರು ಇರ್ತಾರೆ. ತೇಜಸ್ವಿ ಸೂರ್ಯ, ಎಲ್ಲ ಇದರಲ್ಲೂ ಎಲ್ಲ ಥರ ಜನಗಳು ಬಹಳನೇ ಹತ್ತಿರ ಇದ್ದಾರೆ. ಆದರೆ ಒಂದು ಕೇಸು ರಿಜಿಸ್ಟರ್ ಆಗಿ ಮತ್ತು ಜಡ್ಜಿನ ಗಮನಕ್ಕೆ ಹೋಗಿ, ನ್ಯಾಯಾಧೀಶರ ಗಮನಕ್ಕೆ ಹೋಗಿ ಕಸ್ಟಡಿ ತೊಗೊಂಡ್ಮೇಲೆ ಅವ್ರು ಏನು ಮಾತಾಡಿದ್ರು ಕವಡೆ ಕಿಮ್ಮತ್ತಿನ ಬೆಲೆನೂ ಇರಲ್ಲ. ಅದು ಎಷ್ಟೇ ಪ್ರಭಾವಶಾಲಿ ಆಗಿರಲಿ. ಈಗ ಮುಖ್ಯಮಂತ್ರಿಯವರು ಅಂತಾರೆ, ಸ್ವಲ್ಪ ವೀಕ್ ಮಾಡ್ರಪ್ಪ ಚಾರ್ಜ್ ಶೀಟ್ ಅನ್ಬೋದು. ತುಂಬಾ ಹೇಳೋಕ್ಕಾಗಲ್ಲ. ಇವನು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಇವ್ರು ಗುಂಪು ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹುಡುಗನ ಕರ್ಕೊಂಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಸಾಧ್ಯತೆಗಳೇ ಇಲ್ಲ. ಯಾಕೆಂದರೆ ಒನ್ಸ್ ಇಟ್ ಕಮ್ಸ್ ಟು ದ ಜುಡಿಷಿಯಲ್ ಡೊಮೇನಿಗೆ ಬಂತು ಅಂದಾಗ ದೇರ್ ಈಸ್ ಎ ಲಿಮಿಟೇಷನ್ ಫಾರ್ ಎನಿ ಪವರ್ಫುಲ್ ಪೊಲಿಟಿಷಿಯನ್. ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಇವರು ದರ್ಶನ್ ಜೊತೆ. ನನಗೇನು ಎಲ್ರಿಗೂ ಗೊತ್ತದು, ಬರೀ ನನಗಲ್ಲ, ಎಲ್ರಿಗೂ ಗೊತ್ತು. ಏನೂ ಮಾಡೋಕ್ಕಾಗಿಲ್ಲ, ಅಷ್ಟೇ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡಬೇಕಾದ್ರೂ ಈಗ ಅಲ್ಲೇ ಅದು ನಾವು ಬೇರೆ ವಿಷಯದಲ್ಲಿ ಏನೇ ಹೇಳಲಿ, ನಮ್ಮ ನ್ಯಾಯಾಲಯಗಳಿದೆಯಲ್ಲ ತಣ್ಣಗಿನ ಸಂಸ್ಥೆಗಳವು. ಇವನು ಆಟೋ ಡ್ರೈವರ, ಇವನು ಪೊಲಿಟಿಷಿಯನ್ನ, ಇವನು ಆ್ಯಕ್ಟರ ನೋಡೋದಿಲ್ಲ ಅವು. ದೇ ಗೋ ಥ್ರೂ ಸಾಕ್ಷ್ಯ. ಆ ಸಾಕ್ಷ್ಯದಲ್ಲಿ ಎಷ್ಟು ನಿರೂಪಿಸಬಹುದು ಅಂತ ಹೇಳೋರು ವಕೀಲರುಗಳು. ಸೊ ಹಾಗಾಗಿ ಅವ್ರೇನೂ ಮಾಡೋಕ್ಕಾಗಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.